ಸೊ ಹೀಗಾಗಿ ಅಡಿಕೆಯಿಂದ ಅಡಿಕೆಗೆ ಒಂದು ಸಾಲಿನಲ್ಲಿ ಕನಿಷ್ಠ 10 ರಿಂದ 12 ಅಡಿ ಇದೆ. ಹೌದು ಸರ್. ಸೊ ಮುಂಚೆ ಏನು ಇಲ್ಲಿ ಹಸಿರೆಲೆ ಗೊಬ್ಬರದ ಬೆಳೆ ಇತ್ತು, ಹೌದು ಸರ್, ಅದನ್ನ ಬ್ರಷ್ ಕಟರ್ನಲ್ಲಿ ಹೊಡಿಯೋಕೆ ಮುಂಚೆ ಹೌದು ಸರ್, ಮತ್ತೆ ಇನ್ನೊಂದು ರೌಂಡ್ ಸೆಣಬುಡೆ ಹೆಂಚ ತಗೊಂಡ್ಬಂದು ಬೀಜೋಪಚಾರ ಮಾಡಿ, ಹೌದು ಸರ್, ಅದನ್ನ ಬ್ರಾಡ್ಕಾಸ್ಟ್ ಮಾಡಿ ಮುಂಚೆ ಇದ್ದಿದ್ದ ಕಳೆಯನ್ನ ಬ್ರಷ್ ಕಟ್ಟಲ್ಲಿ ಹೊಡೆದಿದ್ವಿ. ಯಾವ್ದು ಹಸು ಇಲ್ಲ, ಹಸು ನೋಡ್ಕೊಳಕ್ಕೂ ನಮ್ಗೆ ಕಷ್ಟ ಆಗುತ್ತೆ. ಅದರಿಂದ ಇದು ನಮ್ಗೆ ಸುಲಭ ಅನ್ಸುತ್ತೆ ಸರ್ ಈಜನೆ. ಅದೇ ನೋಡಿ, ನಾವು ಏನು ಮಾಡದೇ ಇದ್ದಾಗ ಪ್ರಕೃತಿಗೆ ಬಿಟ್ರೆ ಜನರಲಿ ಈ ತರ ಹುಲ್ಲು ಜಾತಿ ಸಸ್ಯಗಳು ಅಂತೀವಿ. ಹೌದು ಸರ್. ಇವು ಜಾಸ್ತಿ ಬರುತ್ತೆ. 20 ನಿಮಿಷಕ್ಕೆ ಕಾಲ ಬಿಟ್ರೆ 5 ಲೈನು ನೀರು ಎಲ್ಲ ಸಫಿಷಿಯಂಟ್ ನಮ್ಮ ಹೊಲಕ್ಕೆ ಹೋಗುತ್ತೆ ಸರ್. ಡಯಂಚ ಬೇರಿನಲ್ಲಿ ಈ ರೀತಿ ಬೇರು ಗಂಟುಗಳಿರುತ್ತೆ. ಇವರು 0 ಟಿಲ್ಲಿಂಗ್ ಅಲ್ಲೇ ಇದ್ದಾರೆ, ಯಾವುದೇ ರೀತಿ ಉಳುಮೆ ಮಾಡ್ತಿಲ್ಲ. ಹನಿ ನೀರಾವರಿ ವ್ಯವಸ್ಥೆ ನಮಗಲ್ಲ ಸರ್. ನಮ್ದು 90 ಅಡಿಯಿಂದ ಸ್ಟಾರ್ಟ್ ಆಗಿ 350 ಅಡಿಗೆ ನಿಂತಿದೆ ಸರ್. ಈಗ ನೀರು ನಮ್ಗೆ 2 ಅನುಭವ ಆಯ್ತು. ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ನಮ್ಗೆ ಈಗ ಅದು ನಮ್ಗೆ ಸ್ವಲ್ಪ ದುಡ್ಡು ನಷ್ಟ ಆಯ್ತು, ಇದು ನಷ್ಟ ಆಯ್ತು. ಇಲ್ಲಿ ನಮ್ಗೆ ಬಿಳಿ ಫಂಗಸ್ ತರ ಡೆವಲಪ್ ಆಗಿದೆ. ಇದನ್ನ ಮಿಲಿ ಬಗ್ಗು, ವೈಟ್ ಬಗ್ ಅಂತ ಕರೀತಾರೆ. ಬೋರ್ ಕೊರೆಸಿದ್ಮೇಲೆ ನಮ್ಗೆ ಇದು ಸ್ವಲ್ಪ ಐಡಿಯಾ ಬಂತು. ಬರೀ ಈ ಕಾಡು ಸಸ್ಯಗಳಿಗೆ ನೀರು ಜಾಸ್ತಿ ಆಗುತ್ತೆ, ಇದ್ರ ಮಧ್ಯೆ ಏನಾದ್ರು ಮಾಡೋಣ ಅಂತ ಹೇಳ್ಬಿಟ್ಟು ಆಗ ಆಲೋಚನೆ ಮಾಡಿ ಈಗ ತೆಂಗಿನ 50 ತೆಂಗಿನ ಮರಗಳು, 50 ತೆಂಗಿನ ಗಿಡ ಮತ್ತು 850 ಅಡಕೆ ಗಿಡಗಳನ್ನ ನಾವು ಇದರಲ್ಲಿ ಸೊ ಎರಡನೇ ಹಂತದಲ್ಲಿ ವಾಣಿಜ್ಯ ಬೆಳೆಯಾಗಿ ತೆಂಗು ಮತ್ತು ಅಡಿಕೆ ಬಂತು. ಅಡಿಕೆ ಜೊತೆಗೆ ಬಾಳೆ 850 ಗಿಡ. ತೆಂಗು, ಅಡಿಕೆ, ಬಾಳೆನ ಏಕಕಾಲದಲ್ಲೇ ನೀವು ಪ್ಲಾನ್ ಮಾಡ್ಕೊಂಡ್ರಿ. ಹೌದು ಸರ್. ಹಂತ ಹಂತವಾಗಿ ಜೋಡಿಸ್ಕೊಂಡ್ ಬಂದ್ರಿ. ಹೌದು ಸರ್. ನಿಮ್ಮ ಈ ಒಂದು ವಿನ್ಯಾಸದಲ್ಲಿ ತೆಂಗು ಏನಿದ್ರು ಬಾರ್ಡರ್ ಇದೆ. ಹೌದು ಸರ್. ಹೌದಾ? ಸೊ 30 ಅಡಿ ಅಂತರದಲ್ಲಿ ಟಿಪ್ಟೂರ್ ಟಾಲ್. ಎಷ್ಟು ಅದು 50 ಗಿಡ ಹಿಡಿತಾ? 50 ಗಿಡ ಹಿಡಿತಾ. 50 ತೆಂಗಿನ ಮರ ಬಾರ್ಡರ್ ಬಂದಿದೆ. ಮತ್ತೆ ನಮ್ಮ ಏನು 4 ಅರಣ್ಯ ವೃಕ್ಷಗಳಿತ್ತು ಇದ್ರ ಮಧ್ಯದಲ್ಲಿ, ಇದನ್ನ ಡಯಾಗನಲ್ ಸೆಂಟರ್ ಅಂತ ನೋಡ್ತೀವಿ, ಅಲ್ಲಿ ನಾವೊಂದು ಅಡಿಕೆ ಬಂದಿದೆ. ಸೊ ಹೀಗಾಗಿ ಅಡಿಕೆಯಿಂದ ಅಡಿಕೆಗೆ ಒಂದು ಸಾಲಿನಲ್ಲಿ ಕನಿಷ್ಠ 10 ರಿಂದ 12 ಅಡಿ ಇದೆ ಅಲ್ವಾ? ಮತ್ತೆ 4 ಟಿಂಬರ್ ವ್ಯಾಲ್ಯೂ ಪ್ಲಾಂಟ್ಸ್ ಮಧ್ಯೆ ಅಡಿಕೆ ಬಂದಿದೆ. ಸೊ ಈ ಸದ್ಯಕ್ಕೆ ನಮ್ಮಲ್ಲಿ ಇವಾಗ ಅರಣ್ಯ ವೃಕ್ಷಗಳು, ತೆಂಗು, ಅಡಿಕೆ ಮತ್ತು ಬಾಳೆ, ಇದಿಷ್ಟು ನಮಗೆ ವ್ಯಾವಹಾರಿಕ ಕಮರ್ಷಿಯಲ್ ಕ್ರಾಪ್ ಆಗಿದೆ ಅಲ್ವಾ? ಇದನ್ನ ಮಾಡ್ಕೊತಾ ಬಂದ್ರಿ. ನೆಕ್ಸ್ಟ್ ನೈಸರ್ಗಿಕ ಕೃಷಿಯ ಮುಖ್ಯ ಹಾದಿ ಅಂತಂದ್ರೆ ಇಲ್ಲಿ ವೈವಿಧ್ಯತೆ, ಸಸ್ಯಗಳನ್ನ ಬೆಳೆಸಿ ಮಾಡೋದು. ಇದಕ್ಕೆ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಅಂತ ಏನ್ ಹೇಳ್ತೀವಿ, ಇದಕ್ಕೆ ಯಾವ್ದ್ರಿಂದ ಪ್ರಾರಂಭ ಮಾಡಿದ್ರಿ, ಹೇಗೆ ಮಾಡಿದ್ರಿ, ಮತ್ತೆ ಇತರ ಗಿಡಗಳನ್ನ ಅಂದ್ರೆ ಅಡಿಕೆ, ಬಾಳೆ, ತೆಂಗು ನಮಗೆ, ಬಟ್ ಆ ಗಿಡಗಳಿಗೆ ಮತ್ತು ಮಣ್ಣಿಗೆ ನಿಮ್ಮದೇ ಆದಂತ ವಿಶೇಷಗಳನ್ನ ಸೇರಿಸ್ತಾ ಬಂದಿದ್ದೀರಾ. ಇದರಲ್ಲಿ ಯಾವ್ದಾವ್ದನ್ನ ಜೋಡಿಸಿದ್ರಿ, ಯಾವ್ದಾದ್ರು ನಿಮ್ ಕಣ್ಣಿಗೆ ಕಾಣಿಲ್ಲ ಸರ್? ಸಂಗಾತಿ ಗಿಡಗಳಾಗಿ ನಾವು ಗ್ಲಿರಿಸೀಡಿಯಾ, ಮರಗೆಣಸು ಮತ್ತು ಹಾಲವಾಣ ಸೇರಿಸಿದ್ವಿ ಸರ್. ಅದ್ರ ಮಧ್ಯೆ ಈ ಅಗಸೆ, ನುಗ್ಗೆ ಲೈನ್ ಹಾಕಿದ್ವಿ ಸರ್. 10 ಅಡಿ 12 ಅಡಿಗೆ ಪ್ಯಾಸೇಜ್ ಅಲ್ಲಿ ಇದರಲ್ಲಿ ಪ್ಯಾಸೇಜ್ ಅಲ್ಲಿ ಹಾಕಿದೀವಿ. ಅದ್ರ ಜೊತೆಗೆ ನಾವು ಇದು ಗಿಡ ಇಟ್ಟಾಗ ತಕ್ಷಣ ನಾವು ಹಸಿರು ಬಳೆ ಕಾರ್ಯಕ್ರಮ ಅಂತ ಮಾಡಿ ಎಲ್ಲ ಸುತ್ತು ಇದಕ್ಕೆಲ್ಲ ಹಸಿರು ಬಳೆ ಸೇರಿಸಿದ್ವಿ ಸರ್. ಸೆಣಬು ಡಯಂಚ ಬೀಜವನ್ನ ಹಾಕಿದ್ವಿ ಸರ್, ಬೀಜೋಪಚಾರ ಮಾಡಿದ್ವಿ ಸರ್. ಹಸಿರು ಗಿಡಕ್ಕೆ ಹಸಿರು ಬಳೆ ಅದನ್ನ ನಿರ್ಮಾಣ ಮಾಡಿ. ಹೌದು ಸರ್. ಅದು ಎಷ್ಟು ಸೈಕಲ್ಸ್ ಇತ್ತು, ಅದು ಎಷ್ಟು ದಿವಸ ಅದನ್ನ ಕಾಪಾಡ್ರಿ? ಅದು 45 ಡೇಸ್ ಇತ್ತು ಸರ್. ಅದನ್ನ ಅಲ್ಲೇ ಕತ್ತರಿಸಿ ಅದಕ್ಕೆ ಹಾಕಿ ಮುಚ್ಚಿಗೆ ಮಾಡಿದ್ವಿ ಸರ್. ನಂತರ ಸೊ ಈ ಸೆಣಬು ಡಯಂಚ ಹುರುಳಿಯನ್ನ, ಹೌದು ಸರ್, ಎಲ್ಲ ಕಡೆಗೂ ಇದನ್ನ ಕವರ್ ಕ್ರಾಪ್ ಅಂತೀವಿ, ಹಸಿರು ಹೊದಿಕೆ ಮೊನ್ನೆ ರೀಸೆಂಟ್ ಆಗಿ ಮತ್ತೆ ಎರ್ಚಿದಿರಾ? ಎರ್ಚಿ ಇಲ್ಲಿ ನೋಡಿ ಸರ್, ಇದು ಎಲ್ಲ ಬಂದಿದೆ ಸರ್. ಬ್ರಷ್ ಕಟರ್ ನಲ್ಲಿ ಹೊಡೆದು ಅದಕ್ಕೆ ಮೊದಲು ನಾವು ಬೀಜಗಳನ್ನ ಬೀಜೋಪಚಾರ ಮಾಡಿ ಇದನ್ನ ಹಾಕಿದ್ವಿ ಸರ್. ಇದು ಸೊ ಮುಂಚೆ ಏನು ಇಲ್ಲಿ ಹಸಿರೆಲೆ ಗೊಬ್ಬರದ ಬೆಳೆ ಇತ್ತು, ಅದನ್ನ ಬ್ರಷ್ ಕಟರ್ ನಲ್ಲಿ ಹೊಡಿಯೋಕ್ ಮುಂಚೆ ಮತ್ತೆ ಇನ್ನೊಂದು ರೌಂಡ್ ಸೆಣಬು ಡಯಂಚ ತಗೊಂಡ್ಬಂದು ಬೀಜೋಪಚಾರ ಮಾಡಿ, ಅದನ್ನ ಬ್ರಾಡ್ಕಾಸ್ಟ್ ಮಾಡಿ ಮುಂಚೆ ಇದ್ದಿದ್ದ ಕಳೆಯನ್ನ ಬ್ರಷ್ ಕಟ್ಟಲ್ಲಿ ಹೊಡೆದಿದ್ವಿ. ಯಾವುದೇ ರೀತಿ ಉಳುಮೆ ಮಾಡಿಲ್ಲ ಸರ್. ಅಂದ್ರೆ ಈಗ ಈ ಅಡಿಕೆ ಬಾಳೆ ಬಂದ ಮೇಲೆ ಉಳುಮೆ ಮಾಡೋ ಅವಶ್ಯಕತೆ ನಿಮಗೆ ಕಂಡು ಬಂದಿಲ್ಲ? ಇಲ್ಲ ಸರ್, ಉಳುಮೆ ಮಾಡಬಾರ್ದು ಅಂತ ನೀವು ಒಂದು ಇದ್ರಲ್ಲಿ ಹೇಳಿದ್ರಿ. ಅದೇ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿಲ್ಲ. ಉಳುಮೆ ಮಾಡಕ್ ಆಗೋದು ನಮ್ಮ ಚಾನ್ಸ್ ಆಗೋದು ಇಲ್ಲ, ಯಾಕಂದ್ರೆ 2 ಅಡಿ 3 ಅಡಿಗೆಲ್ಲ ಗಿಡಗಳಿರೋದ್ರಿಂದ ನಮ್ಮಲ್ಲಿ ಆ ಪ್ರಾಕ್ಟೀಸು ಬರಲ್ಲ ಸರ್. ಅಂದ್ರೆ ಉಳುಮೆ ರಹಿತವಾಗಿ ಈ ಅಲ್ಪಾವಧಿ ಹಸಿರೆಲೆ ಗೊಬ್ಬರದ ಗಿಡಗಳಾದ ಸೆಣಬು ಡಯಂಚವನ್ನ ಹಾಗೆ ಬ್ರಾಡ್ಕಾಸ್ಟ್ ಮಾಡಿ ಬೆಳಿಬಹುದು. ಅದು ವಿಂಕ್ಲರ್ ನ ಸಹಾಯದಿಂದ ಮಾಡಬಹುದು ಸರ್. ಅದನ್ನ ನಿಮಗೆ ಪ್ರಾಕ್ಟಿಕಲ್ ನಿಮಗೆ ಗಮನಕ್ಕೆ ಬಂದಿದೆ ಸರ್. ಇಲ್ಲೇ ಇದೆ ನೋಡಿ ಸರ್. ಇದು ಮೋಸ್ಟ್ಲಿ ಇದು 2ನೇ ಸತಿ 3ನೇ ಸತಿ ಮಾಡ್ತಾರೆ. ಇದೆ ಸರ್, ಡಯಾಂಚ ಇದೆಲ್ಲ ಹಾಕಿದ್ರೆ ಸರ್. ಮಿತ್ರ ಇದೆಲ್ಲ ಗಮನಿಸಬಹುದು. ನೀವು ಎಷ್ಟೋ ಜನ ಕೇಳ್ತೀರಾ, ನಾವು ಹಸಿರೆಲೆ ಗೊಬ್ಬರ ಗಿಡಗಳನ್ನ ಸೆಣಬು ಡಯಂಚನ ಬೆಳಿಬೇಕು, ಉಳುಮೆ ಮಾಡ್ಬೋದೇ, ಉಳುಮೆ ಮಾಡ್ದಲ್ಲಿ ಹಾಕಿದ್ರೆ ಬರುತ್ತೆಯೇ ಅಂತ ನೋಡಿ ಇಲ್ಲಿ ಗಮನಿಸಬಹುದು. ಮಲ್ಲಿಕಾರ್ಜುನ ಸರ್ ಇವಾಗ 3ನೇ ಸತಿ ಇದನ್ನ ಬೆಳೀತಾ ಇದ್ದಾರೆ. ಇವರು 0 ಟಿಲ್ಲಿಂಗ್ ಅಲ್ಲೇ ಇದ್ದಾರೆ, ಯಾವುದೇ ರೀತಿ ಉಳುಮೆ ಮಾಡ್ತಿಲ್ಲ, ಮಾಡಕ್ ಅವಕಾಶನೂ ಇಲ್ಲ ಇಲ್ಲಿ. ಅದನ್ನ ನೀವು ಇಲ್ಲಿ ಗಮನಿಸಬಹುದು.
ಅದ್ರ ಜೊತೆಗೆ ನಮ್ಗೆ ಈ ಗಿಡಗಳೆಲ್ಲ ಬೀಳುತ್ತಲ್ಲ ಸರ್, ಎಲೆಗಳೆಲ್ಲ ನಮ್ಮ ಗಿಡಗಳಿಗೆ ಇದು ಸಹಾಯ ಮುಚ್ಚಿಗೆಯಾಗಿ ನಮ್ಗೆ ಒಣ ಮುಚ್ಚಿಗೆಯಾಗಿ ಅರಣ್ಯ ವೃಕ್ಷಗಳನ್ನ ನೀವೇನು ವರ್ಷಕ್ಕೆ 2 ಸತಿ 3 ಸತಿ ಅದನ್ನ ಪ್ರೋನಿಂಗ್ ಮಾಡಿಸ್ತೀರ ಸರ್, ಆ ತ್ಯಾಜ್ಯಗಳನ್ನು ಸಹ ಒಣಮುಚ್ಚಿಗೆಯಾಗಿ ಸೇರಿಸ್ತಾ ಇದ್ದಾರೆ. ಹೌದು ಸರ್. ಅಂದ್ರೆ ಆಸ್ ಎ ಬ್ರೌನ್ ಮೆಟೀರಿಯಲ್, ಅಂದ್ರೆ ಒಣಮುಚ್ಚಿಗೆಯಾಗಿ ಅರಣ್ಯ ವೃಕ್ಷಗಳ ಕೊಂಬೆಗಳನ್ನು ಹಸಿರು ಹೊದಿಕೆಯಾಗಿ ಸೆಣಬು ಡಯಾಂಚವನ್ನು ನಿಯಮಿತವಾಗಿ ಇಲ್ಲಿ ಬೆಳೀತಾ ಬರ್ತಿದ್ದೀರಾ. ಜೊತೆಗೆ ಸಂಗಾತಿ ಗಿಡವಾಗಿ ನಮ್ಮ ಹಾಲವಾಣ, ಗ್ಲಿರಿಸೀಡಿಯಾ ಮತ್ತು ಮರಗೆಣಸು ಇದಿಷ್ಟನ್ನು ಇಲ್ಲಿ ಜೋಡಿಸಿದ್ದೀರಾ. ಮತ್ತು ನಿರ್ದಿಷ್ಟ ಅಂತರದಲ್ಲಿ 2 ಸಾಲುಗಳಲ್ಲಿ ಅಗಸೆ ಮತ್ತು ನುಗ್ಗೆ ಸಹ ಬಿತ್ತನೆ ಮಾಡಿದೆ. ಇದಿಷ್ಟು ವೈವಿಧ್ಯತೆಗಳನ್ನು ನೀವು ಕೇವಲ ಕಳೆದ ಒಂದು 8-9 ತಿಂಗಳಿಂದನೇ ಇದೆಲ್ಲವನ್ನು ಜೋಡಿಸಿದ್ದೀರಾ. ಮಿತ್ರರೇ ನೋಡಿ, ಗಮನಿಸಿ, ಮಲ್ಲಿಕಾರ್ಜುನಯವರ ಈ ತೋಟದಲ್ಲಿ ಎಷ್ಟು ಪ್ರಜಾತಿಯ ಸಸ್ಯಗಳನ್ನು ಅವರು ಜೋಡಿಸ್ತಾ ಬಂದಿದ್ದಾರೆ. ಹಾಗಾಗಿ ಇಷ್ಟು ಕಡಿಮೆ ಅವಧಿನಲ್ಲಿ 26ರ ಬೇಸಿಗೆ ಇದ್ದರೂ, ನಿಮಗೆಲ್ಲ ಗೊತ್ತಿರ್ಬೋದು 26ರ ಬೇಸಿಗೆ ಎಷ್ಟು ಕಠಿಣವಾಗಿತ್ತು ಅಂತ, ಆದರೂ ಸಹ ಇವತ್ತು ತೋಟದಲ್ಲಿ ಇಷ್ಟು ವೈವಿಧ್ಯತೆ ಬರಲಿಕ್ಕೆ ಸಾಧ್ಯವಾಗಿದೆ. ಇದೆಲ್ಲವನ್ನು ನೀವು ಇಲ್ಲಿ ಗಮನಿಸಿ ನೋಡಿ. ಇಲ್ಲಿ ಅಗಸೆ ಸಾಲಿದೆ, ಪ್ರತಿಯೊಂದು ಗಿಡಕ್ಕೂ ಒಂದು ಸಂಗಾತಿ ಗಿಡ ಹಾಕಿದ್ದೀವಿ. ಸೊ ಪ್ರತಿ ಗಿಡಕ್ಕೂ ಸಂಗಾತಿ ಗಿಡಗಳು ಮತ್ತು ಹಸಿರು ಹೊದಿಕೆ ಬೆಳೆಗಳು ಮತ್ತು ಸಾಲಿನಲ್ಲಿ ಅಗಸೆ. ಈ ಅಗಸೆ ಹಾಕೊಂಡಿರೋದು ಏನಕ್ಕೆ ಮಲ್ಲಿಕಾರ್ಜುನ? ಇದನ್ನು ಕತ್ತರಿಸಿ ಮುಚ್ಚಿಗೆ ಮಾಡಲಿಕ್ಕೆ ಅಗಸೆ. ಈ ಗೌರಿಬಿದನೂರಿನ ಈ ಭಾಗದಲ್ಲಿ ಅಗಸೆ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ಪಶುಪಾಲನೆಗೂ ಇದನ್ನು ಅಗಸೆನ ಬೆಳೀತಾರೆ. ಸೊ ಬಟ್ ಇಲ್ಲಿ ಸದ್ಯಕ್ಕೆ ಇದನ್ನು ನಾವು ಬಯೋಮಾಸ್ ಪ್ಲಾಂಟ್ಸ್ ಅಂತೀವಲ್ಲ, ಸಾವಯವ ದ್ರವ್ಯ ಅನ್ನು ಉತ್ಪತ್ತಿ ಮಾಡಿ ನಮ್ಮ ಮುಖ್ಯ ಬೆಳೆಗೆ ಮುಚ್ಚಿಗೆ ಮಾಡ್ಲಿಕ್ಕೆ ಬೇಕು ಅಂತ ಅಗಸೆ ಮತ್ತು ನುಗ್ಗೆ. ಇದು ಗ್ಲಿರಿಸೀಡಿಯಾ ಸಂಗಾತಿ ಗಿಡವಾಗಿ ಹಾಕಿದ್ದು. ಹೌದು ಸರ್. ನೋಡಿ ಆಗಲೇ ಎಷ್ಟು ಚೆನ್ನಾಗಿ ಬಂದಿದೆ. ಹೌದು ಸರ್. ಸೊ ನೋಡಿ, ಪ್ರೂನಿಂಗ್ ಮಾಡ್ಬೇಕು ಸರ್. ಇದನ್ನು ಪ್ರೂನಿಂಗ್ ಮಾಡಿದಷ್ಟು ನಮಗೆ ಸಾಕಷ್ಟು ಸಾವಯವ ತ್ಯಾಜ್ಯ ಸಿಗ್ತಾ ಬರುತ್ತೆ. ಇಷ್ಟೊಂದು ವೈವಿಧ್ಯತೆಗಳು ತಂದಿದೆ. ಅಂದರೆ ನೀವು ಆಲ್ಮೋಸ್ಟ್ ಇವಾಗ ಹಸಿರಿನಿಂದ ಹಸಿರು. ಹೌದು ಸರ್. ಹಾಗಾಗಿ ಈ ಗಿಡಗಳೆಲ್ಲವನ್ನು ಬೆಳೆದು ಇದರಿಂದಾನೇ ನಿಮ್ಮ ಮಣ್ಣನ್ನು ಅಭಿವೃದ್ಧಿ ಮಾಡ್ಕೊಳ್ಳುವಂಥ ಒಂದು ದಿಟ್ಟಿನಲ್ಲಿ ನಿಮ್ಮ ಕೃಷಿ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಅಂತೀವಲ್ಲ, ಹೌದು ಸರ್, ಅದು ನಡೀತಾ ಇದೆ. ಈ ಥರ ಇದಿಷ್ಟು ನೀವಿಲ್ಲಿ ಗಮನಿಸ್ಬೋದು. ಇದ್ರ ಜೊತೆಗೆ ಮಲ್ಲಿಕಾರ್ಜುನ ಸರ್, ಈಗ ಅದಕ್ಕೆ ಊಟ ಏನು ಕೊಡ್ತಿದ್ದೀರಾ ನಮ್ಮ ಇದ್ರ ಜೊತೆಗೆ? ಸರ್ ಅದಕ್ಕೆ ನಾವು ಯಾವುದೋ ಥರ ಗೊಬ್ಬರಗಳನ್ನ ಹಾಕಿಲ್ಲ ಸರ್. ನಾವು ಹಾಕೋದೆಲ್ಲ ನಾವು ದ್ರಾವಣ, ಇಂದಿನ ದ್ರಾವಣಗಳು ಹಾಕ್ತಾ ಇದೀವಿ ಸರ್. ದ್ರವ ರೂಪದ ಇದು ಮಾತ್ರನೇ ಹಾಕ್ತಾ ಇದೀವಿ. ನಾವು ಒಂದು ಸ್ವಲ್ಪ ದಿನ ಆಳುಗಳಿಟ್ಟು ಹಾಕ್ಸಿದೀವಿ. ಆಮೇಲೆ ಈಗೆಲ್ಲನೂ ಬಂದು ನಾವು ಇದರಲ್ಲೇ ಹಾಕ್ತಾ ಇದೀವಿ ಸರ್. ವೆಂಚುರಿ ಸಿಸ್ಟಮ್ ಅಲ್ಲೇ ಎಲ್ಲ ಗಿಡಕ್ಕೂ ಹೋಗೋ ಥರ ಈಕ್ವಲ್ ಆಗಿ ನೀರು ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಸರ್. ನಮ್ದು ದ್ರವಗಳು ಏನು ಹಾಕ್ತಿವೋ ಎಲ್ಲನೂ ಇದಾಗ್ತದೆ. ಕಡಲೆ ಹಿಂಡಿ, ಅಗಸೆ, ಇದು ಬೇವಿನ ಹಿಂಡಿ, ಅರಳಿ ಹಿಂಡಿ ಎಲ್ಲ ಸೇರಿಸಿ ಎಲ್ಲ ಮಿಕ್ಸ್ ಮಾಡಿ ಪುಡಿ ಮಾಡಿ ಅದನ್ನ ಇದು ಮಾಡಿ ಹಾಕ್ತಾ ಇದೀವಿ ಸರ್. ಖಂಡಿತ ಅದನ್ನ ನೋಡೋಣ, ವೆಂಚೂರಿ ಹತ್ರ ಹೋದಾಗ ಗಮನಿಸೋಣ. ಹೌದು ಸರ್. ಸೊ ಮುಖ್ಯವಾಗಿ ನೀವು ಇದಕ್ಕೆ ಹಿಂಡಿ ದ್ರಾವಣ, ಹೌದು ಸರ್, ಮತ್ತೆ ಮೈಕ್ರೋಬ್ಸ್ಗೆ, ಸೂಕ್ಷ್ಮ ಜೀವಿಗಳಿಗೆ ಇದು EM ದ್ರಾವಣ ಹಾಕ್ತಾ ಇದೀವಿ ಸರ್. EM ದ್ರಾವಣ, EM ಅನ್ನು ತಗೊಂಡ್ಬಂದು ಆಕ್ಟಿವೇಶನ್ ಮಾಡಿ ಅದನ್ನು ನಮ್ಮ ಗಿಡದ 2 ದಿವಸ ಗಾಳಿ ಕೊಟ್ಟು 2 ದಿವಸ ಗಾಳಿ ಕೊಡದೇನೆ ಮಾಡಿ 1 kg ಬೆಲ್ಲ ಹಾಕಿ ಅದನ್ನ ಮಾಡಿ ಅದನ್ನ ಇದಕ್ಕೆ ನಮ್ಮ ಹೊಲಕ್ಕೆ ಕೊಡ್ತಾ ಇದೀವಿ ಸರ್. ಅದು ನಿಮಗೆ ಸೂಕ್ಷ್ಮ ಜೀವಿಗಳನ್ನ ಸೇರಿಸಲಿಕ್ಕೆ. ಹೌದು ಸರ್. ಸೊ EM ದ್ರಾವಣವನ್ನು ಕೊಡ್ತೀರಾ ಮತ್ತು ಹಿಂಡಿ ದ್ರಾವಣವನ್ನು ಕೊಡ್ತೀರಾ. ಇದಲ್ಲದೆ ಬೇರೆ ಯಾವುದೇ ಆರ್ಗ್ಯಾನಿಕ್ ಹೊರಗಡೆಯಿಂದ ಪರ್ಚೇಸ್ ಇಲ್ಲ ಮಾಡಿಲ್ಲ ಸರ್. ಯಾವುದು ಮಾಡ್ತಾ ಇಲ್ಲ ಸರ್. ಇದಿಷ್ಟು ಮಾತ್ರ. ಆಮೇಲೆ ನಮ್ಮದು ಯಾವ್ದು ಹಸು ಇಲ್ಲ, ಹಸು ನೋಡ್ಕೊಳ್ಳೋಕ್ಕೂ ನಮ್ಗೆ ಕಷ್ಟ ಆಗುತ್ತೆ. ಅದರಿಂದ ಇದು ನಮ್ಗೆ ಸುಲಭ ಅನ್ಸುತ್ತೆ ಸರ್. ಈಜನೆ ಎಲ್ಲಾ ತರದ ಅದರಲ್ಲೇ ಸಿಗುತ್ತೇನೆ ಅಂತ ನಿಮ್ದು ಇದು ಕೇಳಿದ ಮೇಲೆ ಅದರಲ್ಲಿ ನಮ್ಗೆ ಗೊತ್ತಾಯ್ತು ಸರ್. ಸೊ ಮಿತ್ರ, ಇದು ಗಮನಿಸಬಹುದು, ಇವರು ಸಂಪೂರ್ಣವಾಗಿ ಅವರು ಸಾವಯವ ಒಳಸುರಿಗಾಗಿ ಸೊ ಹಿಂಡಿ ದ್ರಾವಣ ಮತ್ತು EM ದ್ರಾವಣವನ್ನೇ ಬಳಸ್ತಾ ಇದ್ದಾರೆ. ಇವರಿಗೆ ಇಲ್ಲಿ ಪಶುಪಾಲನೆ ಮಾಡಲಿಕ್ಕೆ ಕಷ್ಟವಾಗಿದೆ. ಯಾವುದೇ ರೀತಿಯ ಗೋಮೂತ್ರವಾಗ್ಬೋದು ಅಥವಾ ಸಗಣಿ ಆಗ್ಬೋದು ಬಳಸಿಲ್ಲ. ಇಷ್ಟರಲ್ಲೇ ಇವರು ತೋಟದ ನಿರ್ವಹಣೆ ಮಾಡ್ತಿದ್ದಾರೆ. ಆ ರಿಸಲ್ಟ್ಸ್ ನಮಗೆ ಚೆನ್ನಾಗಿ ಬಂದಿದೆ. ಇದನ್ನು ನೀವು ಇಲ್ಲಿ ಗಮನಿಸ್ತಿದ್ದೀರಾ ಅಂತ ಅನ್ಕೊತೀನಿ. ಸೊ ಇದ್ರ ಜೊತೆಗೆ ಇವಾಗ ಯಾವ್ದಾದ್ರು ನಿಮ್ಮ ಈ ತ್ಯಾಜ್ಯಗಳನ್ನು ಉಪಯೋಗಿಸಿ ಮತ್ತೆ ನೀವು ಅಡಿಕೆ ಸಿಪ್ಪೆ ಎಲ್ಲ ತರಿಸ್ಕೊಂಡಿದ್ರಿ ಮುಚ್ಚಿಗೆಗೋಸ್ಕರ, ಅದನ್ನು ಒಂದು ಸಾವಯವ ಗೊಬ್ಬರವಾಗಿ ಪರಿವರ್ತನೆ ಮಾಡಲಿಕ್ಕೆ ಅದು ಪ್ರಯತ್ನ ಮಾಡಿದ್ದೀವಿ ಸರ್. ಅದಕ್ಕೆ 2 ಕಡೆ ಮಾಡಿದೀನಿ. ಫಸ್ಟ್ ಅದನ್ನೆಲ್ಲ ಮುಚ್ಚಿಗೆ ಕೊಟ್ಟಿದೀವಿ ಫಸ್ಟ್ ಮನೆ ಬೇಸಿಗೆ ಕಾಲದಲ್ಲಿ. ಈಗ ಅದನ್ನ ಗೊಬ್ಬರ ಆಗಿ ಮಾಡ್ತಾ ಇದೀವಿ ಸರ್, ಪರಿವರ್ತನೆ ಮಾಡ್ತಾ ಇದ್ದೀರಾ. ಇದಿಷ್ಟು ನಿಮ್ಮ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಮುಖ್ಯವಾಗಿ. ಹೌದು ಸರ್. ಇದೆಲ್ಲ ಮಾಡ್ತಿರೋದ್ರಿಂದ ನಿಮ್ಗೆ ಹೇಗೆ ಅನ್ಸುತ್ತೆ ಕೃಷಿಯ ನಿರ್ವಹಣೆ? ಸರಾಗ ಅನ್ಸುತ್ತಾ, ಸರಳ ಅನ್ಸುತ್ತಾ? ವೆಚ್ಚದ ವಿಷಯದಲ್ಲಾಗ್ಬೋದು, ಕಾರ್ಮಿಕರ ಅವಲಂಬನೆ ವಿಷಯದಲ್ಲಾಗ್ಬೋದು. ಸರ್ ಈಗ ಕಾರ್ಮಿಕರೆಲ್ಲ ತುಂಬಾ ಕಡಿಮೆ ಇದೆ ಸರ್. ನಮ್ಗೆ ಡ್ರಿಪ್ ಅಳವಡಿಸ್ಕೊಂಡಿರೋದ್ರಿಂದ ನಾವು ನಮ್ಗೇನು ನೀರು ಬಿಡಕ್ಕೆಲ್ಲ ನಮ್ಮ ಮನೆಯವರೇ ನಾವೇ ಮಾಡ್ಕೋಬಹುದು ಸರ್. ವಾಲ್ ತಿರುಗಿಸೋದು ಅಷ್ಟೇನೆ. 5 ಲೈನ್ಗೆ ಒಂದೊಂದು ವಾಲ್ ಒಂದ್ಸರಿ ತಿರ್ಸ್ಕೊಂಡ್ರೆ ಅದೇ ನೀರು ಹೋಗ್ತಾ ಇರುತ್ತೆ ಸರ್. 20 ನಿಮಿಷಕ್ಕೆ ಕಾಲ ಬಿಟ್ರೆ 5 ಲೈನು ನೀರು ಎಲ್ಲ ಸಫಿಷಿಯಂಟ್ ನಮ್ಮ ಹೊಲಕ್ಕೆ ಹೋಗುತ್ತೆ ಸರ್. ಹಾಗಾಗಿ ನಮ್ಗೆ ಆಮೇಲೆ ಅಷ್ಟೊಂದೇನು ಈಗ ಆರ್ಥಿಕವಾಗಿ ನಮ್ಗೇನು ಅಷ್ಟೊಂದು ಖರ್ಚು ಬರ್ತಾ ಇಲ್ಲ ಸರ್. 20 ರಿಂದ 25 ರೂಪಾಯಿ 1 kg ಇದೆ ಸರ್. ಅದು 5 kg 10 kg ಯೂಸ್ ಮಾಡಿದ್ರೆ ಸಾಕು ಸರ್. ನಮ್ಮ ಹೊಲಕ್ಕೆಲ್ಲಾನು ಮೇಂಜೂರ್ ಆಗುತ್ತೆ, ಕವರ್ ಆಗುತ್ತೆ. ಸೊ ಹಿಂಡಿ ದ್ರಾವಣಗಳ ಖರ್ಚು ಕಮ್ಮಿ ಇರುತ್ತೆ. ಹೌದು ಸರ್.
ಮತ್ತೆ ಕಾರ್ಮಿಕರ ಅವಲಂಬನೆನೂ ಕಡಿಮೆ ಕಮ್ಮಿ ಇರುತ್ತೆ. ಅದು ನಾವೇ ಮಾಡ್ತೀವಿ ಸರ್. ಸಂಡೇ ಡೈಲಿ ಲೇಬರ್ ಅಂತ ಬೇಕೇ ಇಲ್ಲ ನಿಮ್ಗೆ. ಬೇಕೇ ಇಲ್ಲ ಸರ್, ಕಡಿಮೆ ಸರ್. ಅದೇ ಇದು ಕಟಾವ್ ಮಾಡೋಕೆ ಮಾತ್ರ ಅವಾಗ ಒಂದು ಬ್ರಷ್ ಕಟರ್ ಮಾಡುವಾಗ ಕಳೆ ನಿಯಂತ್ರಣಕ್ಕೆ ಮಿಷನ್ ಕರ್ಕೊಂಡ್ಬಂದು ಮಾಡ್ಬೋದು ಸರ್. ಅದು ಬಿಟ್ಟು ಬೇರೆ ಯಾವುದೇ ರೀತಿಯ ಕಾರ್ಮಿಕರ ಅವಲಂಬನೆ ಇಲ್ಲ. ಕಡಿಮೆ ಸರ್, ಕಡಿಮೆ ಸರ್. ರಾಸಾಯನಿಕ ಕೃಷಿಗೆ ಆದಷ್ಟು ಇದು ವೆಚ್ಚಗಳು ಬರಲ್ಲ ಸರ್. ಅವಲಂಬನೆಗಳು ವೆಚ್ಚಗಳು ಸ್ವಲ್ಪ ನಿಧಾನ ಆಗ್ಬೋದು, ಬಟ್ ಚೆನ್ನಾಗಿ ಬರುತ್ತೆ ಸರ್. ಇದು ಕೇವಲ 9 ತಿಂಗಳಲ್ಲೇ ಎಲ್ಲಾ ತರದ ಗುಣಲಕ್ಷಣಗಳು ಇದೆ. ಇದು ಸುಸ್ಥಿರತೆ ಕಡೆಗೆ ನಡೀತಾ ಇದೆ. ಯಾಕೆಂದ್ರೆ ನೀವು ಸೃಷ್ಟಿ ಮಾಡಿರ್ತಕ್ಕಂಥ ಸಸ್ಯ ವೈವಿಧ್ಯತೆ ಇದೆಯಲ್ಲ, ಪ್ಲಾಂಟ್ ಡೈವರ್ಸಿಟಿ, ಅದೇ ಇದನ್ನ ಕಾಪಾಡ್ಕೊಳ್ಳುತ್ತೆ. ನಾವು ಇಲ್ಲಿ ಗಮನಿಸ್ಬೋದು ಸರ್. ನೋಡಿ, ಇಲ್ಲಿ ಗರಿಕೆ ಹುಲ್ಲು ಅಂತೀವಲ್ಲ, ಹೌದು ಸರ್. ಇದು ಇಲ್ಲಿ ಸ್ವಲ್ಪ ಈ ಭಾಗದಲ್ಲಿ ಇದೆ, ಎಲ್ಲ ಕಡೆದು ಇಲ್ಲ, ಕೆಲವು ಭಾಗದಲ್ಲಿ ಮಾತ್ರ ಇದೆ. ಹೌದು ಸರ್. ಈಗ ನೀವು ನೀರಾವರಿ ವ್ಯವಸ್ಥೆ ಮಾಡಿದ್ಮೇಲೆ ಪ್ರಾರಂಭದಲ್ಲಿ ಹೌದು ಸರ್, ಇಲ್ಲಿ ಯಾವ ರೀತಿ ಕಳೆ ಹುಟ್ಟುತ್ತಿತ್ತು? ಈ ತರ ಹುಲ್ಲಿನ ಕಳೆನೇ ಜಾಸ್ತಿ ಇತ್ತ ಅಥವಾ ಬೇರೆ ಯಾವ ತರ ಕಳೆ ಬರ್ತಾ ಇತ್ತು? ಬೇರೆ ಎಲ್ಲ ತರ ಕಳೆನೂ ಬರ್ತಾ ಇದೆ ಸರ್. ಬಟ್ ಈ ಹುಲ್ಲಿನ ಅಂಶನೂ ಇತ್ತು, ಸಾಕಷ್ಟು ಹುಲ್ಲಿನ ಅಂಶ ಇತ್ತು ಸರ್, ಗಿಡದ ಬುಡದಲ್ಲೇ ಇರ್ತಿತ್ತು. ಹೌದು ಸರ್. ಅದೇ ನೋಡಿ, ನಾವು ಏನು ಮಾಡದೇ ಇದ್ದಾಗ ಪ್ರಕೃತಿಗೆ ಬಿಟ್ರೆ ಜನರಲಿ ಈ ತರ ಹುಲ್ಲು ಜಾತಿ ಸಸ್ಯಗಳು ಅಂತೀವಿ, ಹೌದು ಸರ್, ಇವು ಜಾಸ್ತಿ ಬರ್ತಾ ಬರುತ್ತೆ. ಈ ಹುಲ್ಲು ಜಾತಿ ಸಸ್ಯಗಳಿಗೆ ಸಾರಜನಕವನ್ನ ಹಿಡಿದು ಇಟ್ಕೊಳ್ಳುವಷ್ಟು ಶಕ್ತಿ ಇಲ್ಲ. ಹೌದು ಸರ್. ಅವೇನ್ ಮಾಡ್ತವೆ, ನಮ್ಮ ಮಣ್ಣಿನಲ್ಲಿರ್ತಕ್ಕಂಥ ಸಾರಜನಕವನ್ನೇ ಬಳಸ್ಕೊಂಡು ತಾವು ಬೆಳೀತಾ ಇರ್ತವೆ. ಆದರೆ ಈ ಹಂತದಲ್ಲಿ ನಮಗೆ ಸಾಕಷ್ಟು ಗಿಡಗಳನ್ನು ನಾವು ಹಾಕಿರೋದ್ರಿಂದ ಆದಷ್ಟು ಸಾರಜನಕ ಅಂಶ ಮಣ್ಣಿನಲ್ಲಿ ಇರಬೇಕು. ಅದಕ್ಕೆ ನಾವೇನು ಮಾಡಬೇಕು ಅಂದರೆ ನೋಡಿ, ಈ ರೀತಿ ದ್ವಿದಳ ಸಸ್ಯಗಳು ಅಂತೀವಿ, ಡೈಕಾಟಿಲಿಡನ್ ಪ್ಲಾಂಟ್ಸ್ ಅಂತ ದ್ವಿದಳ ಜಾತಿ ಸಸ್ಯಗಳು. ಇದು ಅಪ್ಸೆಣಬು, ಸನ್ನೆಂಪ್ ಅಂತೀವಿ. ಇದು ಡಯಂಚ, ಇದು ಕನ್ನಡದಲ್ಲೂ ಡಯಂಚ ಅಂತಲೇ ಅಂತಾರೆ. ಇದು ಹುರುಳಿ, ಮಾಮೂಲಿ ನಮ್ಮ ಹಾರ್ಸ್ ಗ್ರಾಮ್ ಹುರುಳಿ. ಇವು ಮೂರನ್ನು ಇಲ್ಲಿ ನಾವು ಗಮನಿಸ್ಬೋದು. ಸಾಕಷ್ಟು ಸಂಖ್ಯೆಯಲ್ಲಿ ಮಲ್ಲಿಕಾರ್ಜುನ ಸರ್ ಹಾಕಿದ್ದಾರೆ. ಆಗಲೇ 2-3 ಸತಿ ಹಾಕಿದ್ದೀನಿ ಅಂತಲೂ ಹೇಳಿದ್ರು. ಇದನ್ನು ಹಾಕೋದ್ರಿಂದ ಏನು ಅನುಕೂಲ ಅಂತಂದರೆ ನೋಡಿ, ಇವುಗಳ ಬೇರುಗಳ ರಚನೆಯನ್ನು ನೀವು ಗಮನಿಸಿ ನೋಡಿ. ನಮ್ಮ ಇದು ಡಯಂಚ ಬೇರಿನಲ್ಲಿ ಈ ರೀತಿ ಬೇರು ಗಂಟುಗಳಿರುತ್ತೆ. ಅದೇ ರೀತಿ ಇದರಲ್ಲೂ ಇದೆ, ಮತ್ತು ನಮ್ಮ ಹುರುಳಿನಲ್ಲೂ ಇದೆ. ಈ ಥರ ಗಂಟುಗಳಿರುತ್ತೆ. ಈ ಗಂಟುಗಳಲ್ಲಿ ಇದು ರೈಜೋಬಿಯಂ ಅನ್ನೋ ಜಾತಿಗೆ ಸೇರಿದಂಥ ಒಂದು ಅಣುಜೀವಿಗೆ ಆಶ್ರಯ ಕೊಡುತ್ತೆ. ಆ ರೈಜೋಬಿಯಂ ಅನ್ನೋ ಅಣುಜೀವಿ ಏನು ಮಾಡುತ್ತೆ ಅಂದರೆ ವಾತಾವರಣದಲ್ಲಿ ಇರತಕ್ಕಂಥ ಸಾರಜನಕವನ್ನು ಹಿಡಿದು ಮಣ್ಣಿಗೆ ಮತ್ತು ಈ ಗಿಡಕ್ಕೆ ಪೂರೈಸುತ್ತೆ. ಹಾಗಾಗಿ ನಾವು ಯಾವಾಗ ಈ ರೀತಿಯ ದ್ವಿದಳ ಧಾನ್ಯ ಸಸ್ಯಗಳನ್ನು ಬೆಳಿತೀವೋ, ಡಯಂಚ, ಸೆಣಬು, ಹುರುಳಿ, ಅಗಸೆ, ಅವರೆ, ಅಲಸಂದೆ, ಇವೆಲ್ಲವನ್ನು ನಾವು ಬೆಳೀತಾ ಬಂದಾಗ ಏನಾಗುತ್ತೆ ನೋಡಿ, ಈ ರೀತಿ ಸಾರಜನಕ ಸ್ಥಿರೀಕರಣ ಆಗುತ್ತೆ. ಇವುಗಳು ಮಣ್ಣಿನಲ್ಲಿ ಸಾರಜನಕವನ್ನು ಇಟ್ಟು ಹೋಗ್ತವೆ. ಆದರೆ ಆ ಏಕ ಬೆಳೆ ಸಸ್ಯಗಳು, ಅಂದರೆ ಹುಲ್ಲು, ಶುಂಠಿ ಹುಲ್ಲು, ಇವೆಲ್ಲವೂ ಸಾರಜನಕವನ್ನು ಉಪಯೋಗಿಸ್ಕೊಳ್ತವೆ. ಯಾವಾಗ ಈ ಥರ ಗಿಡಗಳು ನಾವು ಜಾಸ್ತಿ ಬೆಳಿತೀವಿ, ಆವಾಗ ನಮ್ಮ ಮುಖ್ಯ ಬೆಳೆಗೆ, ನಮ್ಮ ಬೆಳೆ ಸಸ್ಯಕ್ಕೆ ಬೇಕಾದಂಥ ಸಾರಜನಕವನ್ನು ಇವು ಒದಗಿಸ್ಕೊಡುತ್ತವೆ. ಹಾಗಾಗಿ ನಾವು ಈ ತೆಂಗು, ಅಡಿಕೆ ಈ ಥರ ತೋಟಗಳು ಮಾಡಿದಾಗ ನಮ್ಮ ಗಿಡದ ಸುತ್ತಲೂ ಹಸಿರು ಗಿಡಕ್ಕೆ ಹಸಿರು ಬಳೆಯಾಗಿಯೂ, ಸಂಗಾತಿ ಗಿಡವಾಗಿಯೂ ಈ ದ್ವಿದಳ ಧಾನ್ಯ ಸಸ್ಯಗಳನ್ನು ಬೆಳೆದಾಗ ನಮ್ಮ ಮುಖ್ಯ ಬೆಳೆಗೆ ಬೇಕಾದಂಥ ಸಾರಜನಕ ಸ್ಥಿರೀಕರಿಸ್ಬಿಡುತ್ತೆ. ಮತ್ತು ಈ ಹುಲ್ಲು ಜಾತಿಯ ಕಳೆಗಳ ಸಂಖ್ಯೆ ಕಮ್ಮಿ ಮಾಡಬೇಕು. ಅದಕ್ಕೆ ನಾವೇನು ಮಾಡಬೇಕು, ಈ ಕವರ್ ಕ್ರಾಪ್ ಅಂತೀವಿ, ಹೊದಿಕೆ ಬೆಳೆಗಳನ್ನು ನಾವು ಬೆಳಿಬೇಕು. ಅದಕ್ಕೆ ಹೊದಿಕೆ ಬೆಳೆಗೆ ನಾವು ಉಪಯೋಗಿಸೋದು ಈ 3 ಬೀಜಗಳು, ಸೆಣಬು, ಡಯಂಚ ಮತ್ತು ಹುರುಳಿ. ಇದನ್ನು ಮಲ್ಲಿಕಾರ್ಜುನ ಹೆಸರವರು ಸತತವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಆಗಲೇ 3 ಸತಿ ಆ ಬೀಜಗಳನ್ನು ಇಲ್ಲಿ ಎರಚಿ ಅದನ್ನು ಬೆಳೆದು ಮತ್ತೆ ಭೂಮಿಗೆ ಸೇರಿಸೋ ಪ್ರಯತ್ನ. ಹಾಗಾಗಿ ಕೇವಲ 3ರಿಂದ 4 ಸೈಕಲ್ನಲ್ಲೇ, ಅಂದರೆ ಕಳೆದ ಅಕ್ಟೋಬರಿಂದ ಈ ಜುಲೈ ತನಕ, ಇಷ್ಟರೊಳಗಡೆ ಇವರಲ್ಲಿ ಹುಲ್ಲು ಕಳೆ ಕಮ್ಮಿ ಆಗ್ತಾ ಇದೆ, ದ್ವಿದಳ ಜಾತಿಯ ಗಿಡಗಳು ಜಾಸ್ತಿ ಕಾಣ್ತಾ ಇದೆ. ಇದರ ಅರ್ಥ ಏನಂದರೆ ಸಾರಜನಕ ಸ್ಥಿರೀಕರಣ ಇಲ್ಲಿ ಆಗ್ತಾ ಇದೆ. ಇದನ್ನು ನೀವು ಗಮನಿಸ್ಬೋದು. ಹಾಗಾಗಿ ಮಿತ್ರರೇ, ನಿಮ್ಮ ಕೃಷಿ ಭೂಮಿಯಲ್ಲಿ ಸಾಧ್ಯವಾದಷ್ಟು ಈ ರೀತಿಯ ದ್ವಿದಳ ಧಾನ್ಯ ಗಿಡಗಳನ್ನು ಅಲ್ಪಾವಧಿ ಆಗ್ಬೋದು, ದೀರ್ಘಾವಧಿ ಆಗ್ಬೋದು, ಅದನ್ನು ನೀವು ಜೋಡಿಸ್ತಾ ಬನ್ನಿ ಮತ್ತು ನಿಮ್ಮ ಮಣ್ಣಿನ ಆರೋಗ್ಯ ಇದರಿಂದ ಉತ್ತಮವಾಗೋದನ್ನು ಗಮನಿಸಿ.